ಇವ್ರು ಹೆಂಗಂದ್ರೆ ಇವ್ರು ವಿಡಿಯೋದಲ್ಲಿ ಮಾತಾಡೋದು. ಈಗ ನಾನು ಈ ಕ್ಯಾಮ್ರಾ ನಾನು ಟಿಕೆಟ್ ಕೊಟ್ಟಿದ್ದಾರೆ, ಟಿಕೆಟ್ ತೋರಿಸಿ ಟೈಗರ್ ಅಂತ. ಸೊ ನಿಮ್ಮ ಟಿಕೆಟ್ಸ್ನ ನಿಮ್ಮ ಪ್ಯಾಕೇಜ್ ಜೊತೆನೇ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದೊಂದು ಕಡೆ 1000 ಬಾತ್ ಕೇಳ್ತಾರೆ, ಒಂದೊಂದು ಕಡೆ 2000 ಬಾತ್ ಕೇಳ್ತಾರೆ. ಇಲ್ಲಿ 2000 ಬಾತ್ ಕೇಳ್ತಾರೆ. ಕೊಡೆ ತಂದಿದ್ದೀವಿ ನೋಡಿ, ಇದು 350 ರೂಪಾಯಿ ಕೊಡೆ. 350 ರೂಪಾಯಿ ಕೊಡ್ಬೋದಾ ಇಲ್ವತ್ತ ಹೇಳಿ. ನೋಡಪ್ಪ ನನ್ನ ತಮ್ಮ ಹೇಳ್ತಾವನೆ ಕಾಂಗ್ ಪಾಡ್ತೀರಿ ಅಲ್ಲೇ ಮಿಸ್ಟರ್ ವೆಂಕಟೇಶ್ ವಿಡಿಯೋ ಮಾಡ್ಕೊತಿದ್ಯಾ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಶಾಪಿಂಗ್, ಫುಡ್. ನಿಮಗೆ ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಇವತ್ತು ನಮ್ಮ ಟ್ರಿಪ್ನ ಡೇ 5. ಒಂದು ನಿಮಿಷ. ಇವ್ರು ಹೆಂಗಂದ್ರೆ ಇವ್ರು ವಿಡಿಯೋದಲ್ಲಿ ಮಾತಾಡೋದು. ಈಗ ನಾನು ಈ ಕ್ಯಾಮ್ರಾ ನಾನು ಹಿಂಗೆ ತೋರಿಸ್ಬೇಕು. ಇವರು ನಾನೇನು ಕ್ಯಾಮ್ರಾಗೆ ವಿಡಿಯೋಗ್ರಾಫರ್ ಎಡಿಟರ್ ನೀನೆ. ಸೊ ಕರಾಬಿ 52 ಕಿಲೋಮೀಟರ್ ಇದೆ. ಎಕ್ಸ್ಪ್ರೆಸ್ ಹೋಟ್ಲಿಂದ ಚೆಕ್ಔಟ್ ಆಗಿ ಪುಕೆಟ್ ಕಡೆ ವ್ಯಾನಲ್ಲಿ ಹೋಗ್ತಾ ಇದ್ದೀವಿ. 52 ಕಿಲೋಮೀಟರ್ ಇದೆ. 3 ಅವರ್ ಜರ್ನಿ. ತಡಿ, ಇವಾಗ ಆ್ಯಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡು. ನಮ್ಮ ಡ್ರೈವರ್ ಬಂದು ಇವರು ಹುಡುಗಿ, ಲೇಡಿ ಟ್ಯಾಕ್ಸಿ ಡ್ರೈವರ್ ಇಲ್ಲಿ, ಗೊತ್ತಾ? ಸ್ಪೆಷಾಲಿಟಿ ಅದು. ವೆದರ್ ಮಾತ್ರ ತುಂಬ ಚಿಲ್ಲಾಗಿದೆ. ನೋಡ್ಬೋದು ನೀವು, ಹೊರಗಡೆ ಬಿಸಿಲಿಲ್ಲ, ಒಳ್ಳೆ ಮಳೆ ಎಲ್ಲ ಇದೆ. ಆಚೆಯಿಂದ ಕೂತ್ಕೊಂಡು ನೋಡೋಕೆ ಚಿಲ್ಲು, ಒಳಗಡೆಯಿಂದ ಕೂತ್ಕೊಂಡು ನೋಡೋಕೆ ಚಿಲ್ಲು, ಆಚೆ ಹೋದ್ರೆ ಬಿಸಿಲು, ಶೆಕೆನೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿಯಿಂದ ನಾನು ವೀಡಿಯೋನ ತೊಗೊಂಡಿದ್ದೀನಿ ನೋಡ್ರಿ. ನಮ್ಮ ಕಡೆ ಎಲ್ಲ ಬರೀ ಕಲ್ಲಿನ ಗುಡ್ಡಗಳಿರುತ್ತೆ, ಇಲ್ಲೆಲ್ಲ ಬರೀ ಬಳಪದ ಕಲ್ಲು, ಅಂದರೆ ಮಣ್ಣು ಮಿಶ್ರಿತ ಕಲ್ಲು. ಹಂಗಾಗಿ ನಿನಗೆ ಗುಡ್ಡ, ದೊಡ್ಡ ಗುಡ್ಡದ ಮೇಲೆ ಫುಲ್ಲು ಗಿಡಗಳಿರುತ್ತೆ, ಫುಲ್ ಗ್ರೀನ್ರಿ. ಆಮೇಲೆ ಈ ಕಡೆ ಎಲ್ಲ ಪೂರ್ತಿ ಖರ್ಜೂರ, ಹೆವಿ ಖರ್ಜೂರ ಬೆಳೀತಾ ಇದ್ದಾರೆ ಈ ಸೈಡು. ಚೆನ್ನಾಗಿದೆ. ನೋಡೋಣ, ಇವತ್ತು ಹೊಸ ಹೋಟ್ಲು ಚಿಕ್ಕಿನ ಜೊತೆಗೆ ಸಿಟಿ ಟೂರ್ ಕೂಡ ಇದೆ. ಫುಕೆಟ್ ಇಂದು ನೈಟ್ ಲೈಫ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವತ್ತು ನೈಟ್ ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ತೀವಿ. ಆಮೇಲೆ ಎಲ್ಲರೂ ಹೇಳೋದು ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ಬೇಕು. ಹುಲಿ ಜೊತೆ ಫೋಟೋನ ತೆಗ್ಸ್ಕೊಂತೀವಿ ಇವತ್ತು. ಮೋಸ್ಟ್ ಥಿಂಗ್ಸ್ ಇವತ್ತಿದೆ, ಯೂನಿಕ್ ಥಿಂಗ್ಸ್. ನೋಡೋಣ ಹೇಗಿರುತ್ತೆ, ನಿಮಗೂ ತೋರಿಸ್ತೀವಿ ಪುಕೆಟ್ ಜರ್ನಿನ. ಇಷ್ಟ ಅದೇ ಅಂದರೆ ಅದಕ್ಕೋಸ್ಕರ ನೀವೇನು ಮಾಡಬೇಕಂದ್ರೆ ಇಡೀ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡಿದೆ ನೋಡಬೇಕು. ಆಚೆ ಪರಿಸರ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಕ್ಲಿಪ್ಪಿಂಗ್ಸ್ ಕೂಡ ಹಾಕ್ಕೊಂಡು ಬಂದಿದ್ದೀನಿ. ನೀವು ಒಂದ್ಸತಿ ಹೋಗಿ ಚೆಕ್ ಮಾಡಿ. ಇನ್ನು ನಾವು ಫುಕೆಟಲ್ಲಿ ಫಸ್ಟ್ ಹೋಗಿದ್ದು ಬಂದೆ ಫುಕೆಟ್ ಓಲ್ಡ್ ಟೌನ್. ಅದು ಆ್ಯಕ್ಚುಲಿ ನಂದು ಮೋಸ್ಟ್ ಫೇವ್ರೆಟ್ ಸ್ಪಾಟ್ ಇನ್ ಫುಕೆಟ್, ಆಯಿತಾ? ಯಾರಾದರೂ ಫುಕೆಟ್ಗೆ ಹೋಗ್ತಾ ಇದ್ದೀರಾ ಅಂದರೆ ಪ್ಲೀಸ್ ಗೋ ಟು ಫುಕೆಟ್ ಓಲ್ಡ್ ಟೌನ್. ನಿಮಗೆ ಒಳ್ಳೆ ಫೋಟೋಶೂಟ್ ಸ್ಪಾಟ್ಸ್ ಇದ್ದಾವೆ, ಒಳ್ಳೆ ಶಾಪ್ಗಳಿದ್ದಾವೆ. ಬ್ಯಾಂಕಾಕಲ್ಲೂ ನೀವು ಶಾಪಿಂಗ್ ಮಾಡ್ಬೋದು, ಮತ್ತು ಫುಕೆಟ್ ಓಲ್ಡ್ ಟೌನಲ್ಲೂ ಶಾಪಿಂಗ್ ಮಾಡ್ಬೋದು. ಲಾಟ್ ಆಫ್ ಶಾಪಿಂಗ್ ಶಾಪ್ಸ್ ಇದ್ದಾವೆ, ಆಯಿತಾ? ಆ್ಯಂಡ್ ನಾನೊಂದು ತುಂಬ ಇಷ್ಟಪಟ್ಟು ಒಂದು ತಟ್ಟೆ ನೋಡಿದ್ದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಈ ಹರೀಶ್ ಅವ್ರು ಅದನ್ನ ಕೊಡಿಸ್ಲಿಲ್ಲ. ಜಸ್ಟ್ 900 ರೂಪೀಸ್ ಇತ್ತು ಅಷ್ಟೇ 10 ತಟ್ಟೆಗೆ. ಅವ್ರು ನನಗೆ ಕೊಡಿಸ್ಲೇ ಇಲ್ಲ. ನೀವು ಈ ಥರ ದಾರಿ ಉದ್ದಕ್ಕೂ ಎಲ್ಲರೂ ಫೋಟೋ ತೆಗೆಸ್ಕೋತಾ ಇರೋದು ನೋಡ್ತಾ ಇರ್ಬೋದು. ಆ್ಯಂಡ್ ಫೋಟೋ ತೆಗೆಸ್ಕೋತಾ ಇರೋದು ಪ್ಲಸ್ ಅವರು ಶಾಪ್ಸ್ ಮುಂದೆನೇ ಫೋಟೋ ಶೂಟ್ಸ್ ಅಂತ ಸ್ಪಾಟ್ ಮಾಡಿದ್ದಾರೆ, ಆಯಿತಾ? ವಿಚ್ ಇಸ್ ವೆರಿ ನೈಸ್. ಟೌನು ಬಂದಿದ್ದು ಚೆನ್ನಾಗಿತ್ತು. ಎಕ್ಸ್ಪ್ಲೋರ್ ಮಾಡೋಣ ಅಂದರೆ ಒಳ್ಳೆ ಮಳೆ ಹುಯ್ತೈತೆ, ಫುಲ್ಲು ಮಳೆ. ಊಟ ಚೆನ್ನಾಗೈತೆ, ಒಳ್ಳೆ ಶಾಪಿಂಗಿಗೆಲ್ಲ ಸೂಪರಾಗೈತೆ, ಬಟ್ ಕಾಸ್ಟ್ಲಿ. ನಾವು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಬಂದರೆ ಮಳೆ ಬಂದು ನೋಡಿ ನಮ್ಮ ಪರಿಸ್ಥಿತಿ ಈ ಥರ ಆಗಿದೆ. ಮೋಡದ ಕೆಳಗೆ ಮಳೆ, ಮಳೆಯ ಕೆಳಗೆ ಕೊಡೆ, ಕೊಡೆಯ ಕೆಳಗೆ ನಾವು. ನಮ್ಮ ಮುಂದೆ ಫುಕೆಟ್ ವರ್ಲ್ಡ್ ಸಿಟಿ ನೋಡಿ. ಇನ್ನು ನಾವು ಫುಕೆಟ್ ಓಲ್ಡ್ ಟೌನ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ನೆಕ್ಸ್ಟ್ ಹೊರಟಿದ್ದೆ ಚಲಾಂಗ್ ಅನ್ನೋ ಒಂದು ಬುದ್ಧ
ಬುದ್ಧಿಸ್ಟ್ ಟೆಂಪಲ್ಗೆ. ಯಾರಿಗೆ ಗೊತ್ತಿಲ್ಲ ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ಥೈಲ್ಯಾಂಡಲ್ಲಿ ಬೇಸಿಕಲಿ ಇರೋರು ಎಲ್ಲರೂ ಬುದ್ಧಿಸಮ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ನೀವು ಇಲ್ಲಿ 1-2 ಅಲ್ಲ, ರೋಡಲ್ಲಿ ಬುದ್ಧಿಸ್ಟ್ ಟೆಂಪಲ್ಸ್ಗಳನ್ನ ನೋಡ್ಬೋದು. ಅದರಲ್ಲಿ ನಿಮಗೆ ಫೇಮಸ್ ಆಗಿರುವಂಥ ಬುದ್ಧಿಸ್ಟ್ ಟೆಂಪಲ್ಗಳಿಗೆ ಟೂರಿಸಮಲ್ಲಿ ಕರ್ಕೊಂಡು ಹೋಗ್ತಾರೆ, ಆಯಿತಾ. ಇನ್ನು ಈ ಬುದ್ಧಿಸಮಲ್ಲಿ ಎಲ್ಲ ದೇವಸ್ಥಾನದ ಮುಂದೆ ಈ ಥರ ದೊಡ್ಡ ದೊಡ್ಡ ಗೋಪುರಗಳಿರುತ್ತೆ. ಯಾಕೆ ಈ ಥರ ಗೋಪುರ ಇರುತ್ತೆ ಅನ್ನೋದು ನನಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ, ಬಟ್ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆಯಿತಾ. ಬಟ್ ಇಲ್ಲಿ ಬೇಸಿಕಲಿ ಎಲ್ಲರೂ ಫಾಲೋ ಮಾಡೋದು ಬುದ್ಧಿಸಮ್ನ. ಆ್ಯಂಡ್ ನಾನು ನಿಮಗೆ ಯಾವುದೂ ಬುದ್ಧಿಸ್ಟ್ ಟೆಂಪಲ್ ತೋರಿಸಿರಲಿಲ್ಲ, ಸೊ ಈ ಟೆಂಪಲ್ನ ಕಂಪ್ಲೀಟಾಗಿ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಬುದ್ಧಂದು ನಾನಾ ಅವತಾರಗಳನ್ನ ಪ್ರತಿಮೆ ಕೂಡ ಮಾಡಿಟ್ಟಿದ್ದಾರೆ, ಯಾವ್ದ್ಯಾವುದು ಅವತಾರದಲ್ಲಿ ಬುದ್ಧ ಇದ್ರು ಅಂತೇಳಿ. ಲೈಕ್ ಸ್ಲೀಪಿಂಗ್ ಬುದ್ಧ, ಆಮೇಲೆ ಸ್ನೇಕ್ ಮೇಲೆ ಕುತ್ಕೊಂಡಿರೋ ಬುದ್ಧ, ಈ ಥರ ನಾನಾ ಅವತಾರ ಬುದ್ಧಗಳದ್ದು ಪ್ರತಿಮೆಗಳಿಟ್ಟಿದ್ದಾರೆ. ಇದೆ ನಿಧಿ ಕಂಡುಹಿಡಿಬೇಕು. ಬುದ್ಧನ ನಾನಾ ಅವತಾರಗಳ ದರ್ಶನವಾಯಿತು. ಇದೆಲ್ಲ ಕಾಸಾಪುರ ರೋಡ್ನಲ್ಲಿ. ನಾನು ಯಾಕು ಏನೋ ಬರ್ತಾರೆ. ಬೂಚೇಮಿ ಪೂರಾ ಬೂಚೇಮಿ. ಏನೋ ಇಲ್ಲಿ ಸ್ಟ್ರಾಂಗ್ ಇದೆ, ಸಖತ್ ದುಡ್ಡು ಹಾಕಿದ್ರೆ ಏನೋ ಸ್ಟ್ರಾಂಗ್ ಆಗಿದೆ ಇಲ್ಲಿ. ರೂಬಿ ಡೈಮಂಡ್ಸ್ನೆಲ್ಲ ಎಸ್ತಿದ್ದಾರೆ ಜನ. ಭಾಳ ಇದೆಯಪ್ಪ ಇದು. ಟೈಗರ್ ಪಾರ್ಕಿಗೆ ಬಂದಿದ್ದೀವಿ, ಆಯಿತಾ. ಇವಾಗ ಆ್ಯಕ್ಚುಲಿ ಮಳೆ ಹುಯ್ತಾ ಇದೆ, ಮಳೆ ಸ್ಟಾಪ್ ಆಗಿದೆ ಫಾರ್ ಎನಿ ಗಾಡ್ ಸೇಕ್. ಈಗ ಅಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಟಿಕೆಟ್ ತೋರಿಸಿ. ಟಿಕೆಟ್ ಎಲ್ಲ ಇದು ಕ್ಯೂ ಟಿಕೆಟು 90 ಕ್ಯೂ ಟಿಕೆಟ್ ಇದೆಯಾ ಅಂತ. ಒಳಗಡೆ 90 ಜನ ಇದ್ದಾರೆ. ಸೊ ಹೋಗೋಣ, ನೋಡೋಣ ಹೇಗೆ ಅನಿಸುತ್ತೆ ಅಂತ. ಆ್ಯಂಡ್ ಅಲ್ಲಿ ನೋಡಿ ಡಿಸ್ಪ್ಲೇಲಿ ಹಾಕಿದ್ದಾರೆ ಯಾವ ಥರ ಟೈಗರ್ನೆಲ್ಲ ಇದು ಮಾಡಬೇಕು ಅಂತ. ಸೊ ಇವಾಗ ಹೋಗಿ ಸ್ಕ್ಯಾನ್ ಮಾಡಿಸಿ ನೋಡೋಣ ಮುಂದೆ ಏನಾಗುತ್ತೆ. ಇಲ್ಲಿ ನೋಡಿ ಹೆಂಗಿದೆ ಟೈಗರ್ ಅಂತ, ಎಷ್ಟು ಹತ್ರದಿಂದ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟೈಗರ್, ಆಯಿತಾ. ಬಿಗ್ ಟೈಗರ್, ಸ್ಮಾಲ್ ಟೈಗರ್, ಮೀಡಿಯಮ್ ಟೈಗರ್ ಅಂತ. ಸೊ ನಿಮ್ಮ ಟಿಕೆಟ್ಸ್ನ ನಿಮ್ಮ ಪ್ಯಾಕೇಜ್ ಅವ್ರ ಜೊತೆನೇ ಬುಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ಟಿಕೆಟ್ಸ್ ತಗೋತೀರಾ ಅಂದರೆ ಇಟ್ ವಿಲ್ ಬಿಕಮ್ ಸೋ ಮಚ್ ಎಕ್ಸ್ಪೆನ್ಸಿವ್. ಸೊ ನೀವು ನಿಮ್ಮ ಪ್ಯಾಕೇಜ್ ಅವ್ರ ಹತ್ರನೇ ನಿಮ್ಗೆ ಯಾವ ಥರ ಟೈಗರ್ ಬೇಕೋ ಆ ಥರ ಟೈಗರ್ನ ಚೂಸ್ ಮಾಡಿ ಬುಕ್ ಮಾಡ್ಕೊಳ್ಳಿ, ಆಯಿತಾ. ಟೈಗರ್ನಂತೂ ನಾಯಿ ಮಾಡ್ಕೊಂಬಿಟ್ಟವ್ರು, ನಾಯಿ ಮಾಡ್ಕೊಂಬಿಟ್ಟವ್ರು ನೋಡಿ. ಇಲ್ಲೊಂದು ಟೈಗರ್ ಇದೆ, ಇಲ್ಲೊಂದು ಟೈಗರ್ ಇದೆ. ಟೈಗರ್ಗಂತೂ ಲೆಕ್ಕನೇ ಇಲ್ಲ ಬಿಡ್ರಿ, ಇಲ್ಲಿ ಅಷ್ಟವೇ. ಹಿಂದಿಯವರ ಬತ್ತವನಲ್ಲಿ ಬೈತಾನೆ ನೋಡಿ. ಬಿಳಿ ಟೈಗರ್ ಇದೆ, ಜಾಲರಿ ಒಳಗಡೆ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ. ಅಲ್ಲೊಂದು ಟೈಗರ್ ಇದೆ. ಇನ್ನು ನೀವು ಟೈಗರ್ನ ಮುಟ್ಟಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ, ಆಯಿತಾ. ಲೈಕ್ ಅದನ್ನ ಜೋರಾಗಿ ಪ್ರೆಸ್ ಮಾಡಿ ಟಚ್ ಮಾಡಬೇಕು, ಸಾಫ್ಟಾಗಿ ಟಚ್ ಮಾಡೋಂಗಿಲ್ಲ, ಯಾಕಂದರೆ ಅದಕ್ಕೆ ಟಿಕಲ್ ಆಗುತ್ತೆ ಅಂಥೇಳಿ. ಆಮೇಲೆ ಅದರದ್ದು ಲೋವರ್ ಬಾಡಿ ಅಷ್ಟೇ ಟಚ್ ಮಾಡಬೇಕು, ಬಾಲ ಇಟ್ಕೋಬೋದು, ಅಪ್ಪರ್ ಬಾಡಿ ಟಚ್ ಮಾಡೋಂಗಿಲ್ಲ. ಇದೆಲ್ಲ ಕಂಡೀಷನ್ಸ್ ಇದೆ, ಆಯಿತಾ. ಅಲ್ಲಿ ಇನ್ನು ನಾನು ನನ್ನ ಹಸ್ಬೆಂಡ್ ಇಬ್ಬರು ಒಂದು ಒಳ್ಳೆ ಫೋಟೋ ಕೂಡ ತೆಗೆಸ್ಕೊಂಡ್ವಿ ಟೈಗರ್ ಜೊತೆ. ಬಂದಿದ್ದೀವಿ ಕರೋನಾ ವ್ಯೂ ಪಾಯಿಂಟ್ ಅಲ್ಲ, ಕರೋನ್ ವ್ಯೂ ಪಾಯಿಂಟ್. ಓಕೆ, ಹಾಂ, ಕರೋನಾ ಬೇರೆ ಇದು ಬೇರೆ, ಕನ್ಫ್ಯೂಸ್ ಆಗ್ಬಿಡಿ. ನೋಡಿ ನಮ್ಮ ಚಿಕ್ಕಮಂಗ್ಳೂರು ಬಂದಂಗೆ ಐತಿದು ವೆದರ್ ನೋಡಿ ಎಲ್ಲ. ವ್ಯೂ ಪಾಯಿಂಟ್, ಸಮುದ್ರ ಕಾಣ್ತಿದ್ಯಾ ನಿಮಗೆಲ್ಲ? ಸಮುದ್ರ ಕಾಣ್ತಿದ್ಯಾ? ಅಲ್ಲಿ ತುಂಬ ಲ್ಯಾಂಡ್ಗಳಿದ್ದಾವೆ, ಐಲ್ಯಾಂಡ್, ಬ್ಲೂ ಸಿ. ಎಸ್, ನೋಡಿ ಸಮುದ್ರ ನೋಡಿ, ಫುಲ್ ಬ್ಲೂ ವಾಟರ್. ಎಲ್ಲದಕ್ಕೂ ಸೆಕ್ಯೂರಿಟಿ ಡೆಪಾಸಿಟ್ ಕೇಳ್ತಾರೆ, ಆಯಿತಾ. ಸೊ ಕ್ಯಾಶ್ ಕ್ಯಾರಿ ಮಾಡಿ ನಾವೆಲ್ಲ ಶಾಪಿಂಗ್ ಮಾಡಿ ಖಾಲಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒಂದೊಂದು ಕಡೆ 1000 ಬಾತ್ ಕೇಳ್ತಾರೆ, ಒಂದೊಂದು ಕಡೆ 2000 ಬಾತ್ ಕೇಳ್ತಾರೆ. ಇಲ್ಲಿ 2000 ಬಾತ್ ಕೇಳ್ತಾ ಇದ್ದಾರೆ. ನಮ್ಮ ಹತ್ರ ಅಷ್ಟು ಕ್ಯಾಶ್ ಇಲ್ಲ, ಸೊ ಇಂಡಿಯನ್ ಕರೆನ್ಸಿ ಕೊಟ್ಟು ಎಕ್ಸ್ಚೇಂಜ್ ಮಾಡಿದ್ವಿ. ಸೊ ಹಿಯರ್ ಯು ಗೋ. ನಮಗೆ ಜ್ಯೂಸ್ ಕೊಟ್ಟಿದ್ದಾರೆ, ಆರೆಂಜ್ ಜ್ಯೂಸ್, ವೆಲ್ಕಮ್ ಡ್ರಿಂಕ್ಸ್. ಸೊ ಕುಡ್ದಿದ್ದೀವಿ. ಹೋಗೋದಷ್ಟೇ, ಈಗ ರೂಮ್ಗೆ ಹೋಗಿ ಚೆಕ್ ಇನ್ ಆಗುತ್ತೆ.
ಬಲಗಾಲಿಟ್ಟು ಬಾರಮ್ಮ ನಮ್ಮ ಮನೆಯೊಳಗೆ, ಬಲಗಾಲಿಟ್ಟು ಬಾರಮ್ಮ. ಈ ಥರ ಇದೆ ನೋಡಿ. ಫೈನಲಿ ಬಂದಿದ್ದೀವಿ ಪತಾಂಗ್ ವಾಕಿಂಗ್ ಸ್ಟ್ರೀಟ್ಗೆ. ಬಟ್ ಮಳೆ ತುಂಬ ಊತಾ ಇದೆ. ಸೊ ಇವಾಗ ವಾಕಿಂಗ್ ಸ್ಟ್ರೀಟಲ್ಲಿ ವಾಕ್ ಮಾಡಿ ನೋಡೋಣ. ಬಾಂಗ್ಲಾ ಸ್ಟ್ರೀಟಿಗೆ ಬಂದಿದ್ದೀವಿ. ತುಂಬ ಮಳೆ ಬರ್ತಾಯಿದೆ. ಮನೇಲಿ ಕೊಡೆ ಇತ್ತು, ತಂದಿರಲಿಲ್ಲ. ಇಲ್ಲಿ ತುಂಬ ಕಾಸು ಕೊಟ್ಟು ಕೊಡೆ ತಂದಿದ್ದೀವಿ. ನೋಡಿ, ಇದು 350 ರೂಪಾಯಿ ಕೊಡೆ. 350 ರೂಪಾಯಿ ಕೊಡ್ಬೋದಾ ಇಲ್ವ ಅಂತ ಕಮೆಂಟ್ ಮಾಡಿ. ಗೈಸ್ ಫೈನಲಿ ಮಳೆ ನಿಂತಿದೆ. ಸೊ ನೋಡೋಣ ಏನಾದರೂ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಸಿಗುತ್ತಾ ಅಂತ. ಸದ್ಯಕ್ಕಂತೂ ಏನೂ ಸಿಗಲ್ಲ, ನೋಡೋಣ ಏನ್ರಿ. ಬಾಂಗ್ಲಾ ವಾಕಿಂಗ್ ಸ್ಟ್ರೀಟಲ್ಲೂ ನಿಮಗೆ ಶಾಪಿಂಗು ತುಂಬ ಆಪ್ಷನ್ಸ್ ಇದೆ ಆಯಿತಾ. ಬಟ್ ಆದರೆ ನನ್ನ ಒಪಿನಿಯನ್ನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ನೀವು ಫುಕೆಟ್ ಓಲ್ಡ್ ಟೌನಲ್ಲೂ ಮತ್ತು ಬ್ಯಾಂಕಾಕ್ ಕಂಪೇರ್ ಮಾಡಿದ್ರೆ ಬ್ಯಾಂಕಾಕ್ ಆ್ಯಂಡ್ ಫುಕೆಟ್ ಓಲ್ಡ್ ಟೌನ್ ಆರ್ ಆಲ್ಮೋಸ್ಟ್ ಸೇಮ್ ಆಯಿತಾ. ಅದೇ ನೀವು ಈ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಮತ್ತು ಬ್ಯಾಂಕಾಕ್ ಮತ್ತು ಫುಕೆಟ್ ಓಲ್ಡ್ ಟೌನ್ ಕಂಪೇರ್ ಮಾಡಿದ್ರೆ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ಯಾರೂ ಇಲ್ಲಿ ಶಾಪಿಂಗ್ ಮಾಡಬೇಡಿ. ಯಾಕಂದರೆ ಪ್ಯಾಕೇಜಸ್ ಅವ್ರು ಯಾವ ಥರ ಕೊಡ್ತಾರೆ ಅಂದರೆ ಫಸ್ಟ್ ಫುಕೆಟ್ ಕೊಡ್ತಾರೆ, ಆಮೇಲೆ ಕರಾಬಿ, ಆಮೇಲೆ ಲಾಸ್ಟಲ್ಲಿ ಬ್ಯಾಂಕಾಕ್ ಕೊಡ್ತಾರೆ. ಸೊ ನೀವೆಲ್ಲ ಯಾಮಾರು ಇಲ್ಲೇ ತುಂಬ ಶಾಪಿಂಗ್ ಮಾಡಿಬಿಟ್ರೆ ಬ್ಯಾಂಕಾಕಲ್ಲಿ ನಿಮಗೆ ತುಂಬ ಹೊಟ್ಟೆ ಉರಿಯುತ್ತೆ. ಸೊ ನೀವು ಇಲ್ಲಿ ಏನನ್ನೂ ಶಾಪಿಂಗ್ ಮಾಡಬೇಡಿ, ಜಸ್ಟ್ ಎಕ್ಸ್ಪ್ಲೋರ್. ನಿಮಗೆ ಒಂದು ಪ್ರೈಸಿಂದು ಐಡಿಯಾ ತಲೆಗೆ ಬರುತ್ತೆ ಅಷ್ಟೇ. ಇಲ್ಲಿ ಅಷ್ಟೇ ಕೆಲಸ ನೀವು ಮಾಡಬೇಕಾಗಿರೋದು. ಆ್ಯಂಡ್ ಇಲ್ಲಿ LV, ಗುಚ್ಚಿ, ಗೆಸ್ಸಿಂದು ಫಸ್ಟ್ ಕಾಪಿ ಬ್ರ್ಯಾಂಡ್ಗಳದ್ದು ತುಂಬ ಅಂಗಡಿಗಳನ್ನ ನಾನು ನೋಡಿದೆ ಬ್ಯಾಂಕಾಕ್ ಕಂಪೇರ್ ಮಾಡಿದ್ರೆ. ಅವರು ಚೀಪ್ ಪ್ರೈಸಲ್ಲೇ ಕೊಡ್ತಾಯಿದ್ರು ಆಯಿತಾ. ಬಟ್ ಆದರೆ ನೀವು ಬಾರ್ಗೇನ್ ಮಾಡೋಕ್ಕೆ ಗೊತ್ತಿರಬೇಕು, ಇಲ್ಲ ಅಂದರೆ ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ ಅವರು. ಇವತ್ತೊಂದು ಹೋಟ್ಲಿಗೆ ಬಂದಿದ್ವಿ ಆ್ಯಕ್ಚುಲಿ, ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್ ಹತ್ರ ಇರೋದಿದ್ದು. ನಿಜ ಭಾಳ ಚೆನ್ನಾಗಿತ್ತು. ಹೇಳಿ ಹಿಂಗೆ ನಮ್ಮ ವೆಂಕಟೇಶ್ ಹೇಳಿ ಸೂಪರಾಗಿತ್ತು. ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಯಾಕಂದರೆ ಒಳ್ಳೆ ಹೋಟ್ಲುಗಳು ಸಿಕ್ಕಿರಲಿಲ್ಲ. ಸೊ ಇಲ್ಲಿ ಇದು ಬಿರಿಯಾನಿ ರೈಸ್ ತೊಗೊಂಡಿದ್ವಿ, ಯಾಕಂದರೆ ಇಲ್ಲೆಲ್ಲ ಬರೀ ಬೋನ್ಲೆಸ್ ಚಿಕನ್ ಒಂಚೂರು ಚೆನ್ನಾಗಿರಲ್ಲ. ಆಮೇಲೆ ಗ್ರಿಲ್ ಚಿಕನ್ ಸೂಪರಾಗಿತ್ತು, ವೆಜಿಟೇಬಲ್ ಬಿರಿಯಾನಿ ಎರಡೂ ಚೆನ್ನಾಗಿತ್ತು. ಟ್ರೈ ಮಾಡಿ. ಹೋಟ್ಲ್ ಹೆಸರು ಆಚೆ ಹೋದ್ಮೇಲೆ ತೋರಿಸ್ತೀನಿ. ಸರಿ, ತಂದೂರಿ ಚಿಕನ್. ನಾವು ನೋಡಿ ಇದೇ ಹೋಟ್ಲಿಗೆ ಬಂದಿರೋದು. ಗಾಂಧಿ ಇಂಡಿಯನ್ ಫುಡ್ ಇಲ್ಲಿದೆ ದಸ್ ಹೋಟೆಲ್. ಇದೇ ಹೋಟ್ಲಿಗೆ ಬಂದಿದ್ದು ಊಟ ಮಾಡೋಣ ಅಂತ. ಊಟ ಮಾತ್ರ ಚೆನ್ನಾಗಿತ್ತು, ರಿವ್ಯೂ ಕೊಟ್ಟಿದ್ದೀವಲ್ಲ ಅಲ್ಲಿ ಆಲ್ರೆಡಿ. ಊಟ ಮಾತ್ರ ಸೂಪರಾಗಿತ್ತು. ಇನ್ನು ಮತ್ತೆ ವಾಪಸ್ ಪತಾಂಗ್ ವಾಕಿಂಗ್ ಸ್ಟ್ರೀಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಮತ್ತೆ. ಯಾಕಂದರೆ ಆವಾಗಲೇ ಮಳೆ ಬರ್ತಾಯಿತ್ತು, ಈಗ ಮಳೆ ಎಲ್ಲ ನಿಂತೋಗಿದೆ, ಫುಲ್ ಕ್ಲೌಡ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ನೋಡೋಣ ಈಗ ಹೆಂಗಿರುತ್ತೆ ಅಂತ. ಲೆಟ್ಸ್ ಟಾಕ್ ಸಮಥಿಂಗ್ ಅಬೌಟ್ ಪತಾಂಗ್ ವಾಕಿಂಗ್ ಸ್ಟ್ರೀಟ್ ಆಯಿತಾ. ನನಗೆ ಈ ವಾಕಿಂಗ್ ಸ್ಟ್ರೀಟಿಗೆ ಹೋಗಬೇಕಾದ್ರೆ ನನ್ನ ಮನಸ್ಸಲ್ಲಿ ಅನಿಸಿದ್ದಿಷ್ಟೇ, ಐ ಹ್ಯಾವ್ ಟು ನಾಟ್ ಅಪ್ಲೋಡ್ ದಿಸ್ ವೀಡಿಯೋ ಅಂತ, ಬಿಕಾಸ್ ಐ ಹ್ಯಾವ್ ನೋ ವರ್ಡ್ಸ್ ಟು ಟೆಲ್ ಆಯಿತಾ. ಬಟ್ ಆದರೆ ನನ್ನ ಹಸ್ಬೆಂಡ್ ಹೇಳಿದ್ದೇನು ಅಂದರೆ ಐ ಫೆಲ್ಟ್ ಇಟ್ ವಾಸ್ ಗುಡ್. ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಇನ್ಫಾರ್ಮೇಟಿವ್ ಆಗಿರಬೇಕು. ಅವ್ರಿಗೆ ಇಷ್ಟ ಇದ್ದರೆ ಅಷ್ಟೇ ಈ ವಾಕಿಂಗ್ ಸ್ಟ್ರೀಟಿಗೆ ಬರಲಿ, ಇಲ್ಲ ಇಷ್ಟ ಇಲ್ಲದೆ ಇರೋರು ಇಟ್ ಇಸ್ ಓಕೆ, ಈ ವಾಕಿಂಗ್ ಸ್ಟ್ರೀಟ್ನ ಸ್ಕಿಪ್ ಮಾಡ್ಬೋದು ಅಂತ. ಬೇಸಿಕಲಿ ಮಳೆ ಬಂದಿದ್ರು ಈ ಥರ ಇತ್ತು ವಾಕಿಂಗ್ ಸ್ಟ್ರೀಟ್. ಅದೇನಾದರೂ ಮಳೆ ಬರ್ದಲೇ ಇದ್ದಿದ್ರೆ ಇನ್ಯಾವ ಥರ ಇರ್ತಿತ್ತು ಅಂತ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ಒಪಿನಿಯನ್ ಹೇಳೋದಾದರೆ ತುಂಬ ಓಪನ್ ಮೈಂಡೆಡ್ ಇರ್ತೀರಾ, ಲೈಕ್ ಈ ರಿಯಲ್ ಥೈಲ್ಯಾಂಡ್ ಲೈಫ್ನ ಎಂಜಾಯ್ ಮಾಡೋಕ್ಕೆ ಬಂದಿದ್ದೀರಾ. ಇಟ್ಸ್ ಓಕೆ, ನಾವು ಲೈಫಲ್ಲಿ ಎಲ್ಲನೂ ನೋಡಬೇಕು, ಎಕ್ಸ್ಪ್ಲೋರ್ ಮಾಡಬೇಕು, ತಿಳ್ಕೋಬೇಕು ಅನ್ನೋರಿಗೆ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟಲ್ಲಿ ಅಂತ ಏನು ಎಫೆಕ್ಟಿವ್ ಅನ್ಸಲ್ಲ. ಈಗ ಒಂಥರ ಕನ್ಸರ್ವೇಟಿವ್ ಥರ ಇರ್ತಾರೆ ನೋಡಿ, ಅವ್ರಿಗೆಲ್ಲ ಇದೆಂತ ಇದು ಜೀವನ ಈ ಥರನೂ ಇರ್ತಾರ ಅಂತ. ಲೈಕ್ ನಿಮಗೆ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟಲ್ಲಿ ನನಗೆ ಐ ಹ್ಯಾವ್ ಒನ್ ಕ್ಲಿಪ್
ಸ್ಕಿಪ್ಪಿಂಗ್ ದಟ್ ಐ ಅಪ್ಲೋಡ್ ಇನ್ ದ ಲಾಸ್ಟ್ ಆಯಿತಾ. ನನಗೆ ಇನ್ನೊಂದು ನಿಮ್ಗೆ ವಿಷಯ ಹೇಳಬೇಕು, ಲೈಕ್ ಇಲ್ಲಿ ಕಾಲ್ ಗರ್ಲ್ಸ್ ಎಲ್ಲ ಸುಮ್ಮನೆ ನಿಂತ್ಕೊಂಡಿರ್ತಾರೆ, ಪೀಪಲ್ ಹೊರದೇಶದವರು ಬಂದು ಅವ್ರನ್ನ ಪಿಕಪ್ ಮಾಡ್ಕೊಂಡು ಕೂಡ ಹೋಗ್ತಾರೆ ಆಯಿತಾ. ಯಾರಾದರೂ ಒಬ್ಬೊಬ್ಬರೇ ಹುಡುಗರು ಓಡಾಡ್ತಾ ಇದ್ರು ಅಂತೂ ಹುಡುಗಿರು ಬಂದು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾರೆ, ಆ ಥರ ಈ ವಾಕಿಂಗ್ ಸ್ಟ್ರೀಟಲ್ಲಿ ಆಯಿತಾ. ಆ್ಯಕ್ಚುಲಿ ತುಂಬ ಕನ್ಸರ್ವೇಟಿವ್ ಇರೋ ಹುಡುಗರಿಗೆ ಆ್ಯಕ್ಚುಲಿ ಭಯ ಆಗುತ್ತೆ, ಯಾಕಂದರೆ ಅವ್ರು ಹಂಗೆ ಹೇಳ್ಕೊಂಡು ದರ ಅಂತ ಹೋಗ್ತಾ ಇರ್ತಾರೆ. ಇದನ್ನ ನಾನು ಈ ವಾಕಿಂಗ್ ಸ್ಟ್ರೀಟಲ್ಲಿ ಇನ್ನೊಂದು ಗಮನಿಸಿದ್ದು. ಆಮೇಲೆ ಇನ್ನು ಏನೇನು ನೋಡ್ಬೋದು ಅಂದರೆ ಗರ್ಲ್ಸ್ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ 100 ಬಾತ್, ಅವ್ರ ಲೈಫೇ ಆ ಥರ ಇರುತ್ತೆ ಆಯಿತಾ. ದಿಸ್ ಇಸ್ ಆಲ್ ಅಬೌಟ್ ಬಾಂಗ್ಲಾ ವಾಕಿಂಗ್ ಸ್ಟ್ರೀಟ್. ನೀವು ಯಾರಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಆಸೆ ಇದೆ, ಯು ಕ್ಯಾನ್ ಗೋ ಆ್ಯಂಡ್ ಎಕ್ಸ್ಪ್ಲೋರ್. ಇಟ್ ಈಸ್ ನಾಟ್ ಟೂ ಗುಡ್ ಆ್ಯಂಡ್ ನಾಟ್ ಟೂ ಬ್ಯಾಡ್ ಆಲ್ಸೋ. ಆ್ಯಪ್ ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಇದಕ್ಕೆ, ನಮ್ಮ ಹೋಟೆಲ್ಗೂ ಇಲ್ಲಿಗೂ 4 ಕಿಲೋಮೀಟರ್ಸ್ ದೂರ ಇದೆಯಾ. ಸೊ ಅದಕ್ಕೋಸ್ಕರ ಗ್ರ್ಯಾಬ್ ಅನ್ನೋ ಆ್ಯಪ್ ಮುಖಾಂತರ ಕ್ಯಾಬ್ ಬುಕ್ ಮಾಡ್ತಾ ಇದ್ದೀವಿ. ಎಷ್ಟು ಬರುತ್ತೆ ಅಂತ ತೋರಿಸ್ತೀನಿ ತಡಿ. ಈ ಥರ ಬುಕ್ ಮಾಡಿ ಫೈನಲಿ 193 ರೂಪೀಸ್ ಕಾರ್ ತೋರಿಸ್ತಾ ಇದೆ. ಟುಕ್ ಅದೇ ಕಾಸ್ಟ್ಲಿ ಇಲ್ಲಿ 350 ರೂಪೀಸ್. ಇದು ಬಂದು ನಮ್ಮ ಬ್ರೇಕ್ಫಾಸ್ಟ್ ಆಯಿತಾ. ಎಲ್ಲ ಹೋಟ್ಲಲ್ಲೂ ಈ ಥರನೇ ಇರುತ್ತೆ, ಏನೂ ಚೇಂಜಸ್ ಇರೋಲ್ಲ. ಇವ್ರು ಯಾವ ಥರ ಮಾಡಿರ್ತಾರೆ ಅಂದರೆ ಬೋತ್ ವೆಸ್ಟರ್ನ್ ಅವ್ರಿಗೂ ಸೆಟ್ ಆಗಬೇಕು, ಇಂಡಿಯನ್ ಅವ್ರಿಗೂ ಸೆಟ್ ಆಗಬೇಕು, ಆ ಥರ ಡಿಶಸ್ನೇ ಪ್ರಿಪೇರ್ ಮಾಡ್ತಾರೆ. ಒಂದು ಇಂಡಿಯನ್ ಡಿಶ್ ಲೈಕ್ ದೋಸೆ ವಿಲ್ ಬಿ ದೇರ್ ಅಷ್ಟೇ. ಇವತ್ತು ನಾನೇನು ತಿಂತಾ ಇದ್ದೀನಿ ಅಂದರೆ ಚಾಕೋಸ್ ಎಷ್ಟು ದಿನ ಆಗಿತ್ತು ಚಾಕೋಸ್ ತಿಂದು. ಮತ್ತು ಇನ್ನು ಬೆಳಿಗ್ಗೆ ಇನ್ನೂ ಏನು ತಿಂತಾ ಇದ್ದೀನಿ ಅಂದರೆ ವಾಟರ್ಮೆಲನ್ ಕುಕ್ಕೀಸ್, ಸಮೋಸ. ಬ್ಯಾಂಕಾಕ್ ಬಂದು ಏನೇನೋ ತಿನ್ನಂಗೆ ಆಗಿದೆ. ಬ್ಯಾಂಕಾಕ್ ಅಲ್ಲ, ಇದು ಫುಕೆಟ್. ನಾಳೆ ಸಂಜೆ ನಮಗೆ ಫ್ಲೈಟ್ ಇದೆ. ಇವತ್ತು ಒಂದಿನ ಅಷ್ಟೇನಾದರೆ ನಾಳೆ ಬೆಂಗಳೂರು, ರಾಜಧಾನಿ ಬೆಂಗಳೂರಿಗೆ ನಾವು ಬರ್ತಾಯಿದ್ದೀವಿ ಫ್ಲೈಟಲ್ಲಿ. ಓಕೆ ಇದೆ. ಹೊಟ್ಟೆ ಪಾಡಿಗೆ ತಿನ್ಕೊಂಡು ಜೀವನ ಮಾಡಬೇಕು. ಅದು ಇವತ್ತು ನಾನು ವೆಜ್, ಸ್ಯಾಟರ್ಡೇ ನಾನ್ ವೆಜ್ ತಿನ್ನೋಲ್ಲ. ಏನು ಅವರೆಲ್ಲ ವೆಜ್ ತಿಂತಾರೆ. ಆಮ್ಲೆಟ್ ಒಂದಿದ್ದಾರೆ, ಅದು ನಾನು ತಿಂತೀನಿ. ಆಮೇಲೆ ಪಚ್ಮಾಡ ನಿಂತಿದ್ದಾರೆ. ಇದು ಬಂದರೆ ಫುಡ್ ಹೋಮ್ ಸಿಕ್ನೆಸ್ ಇರೋರೆಲ್ಲ ದಯವಿಟ್ಟು ಅದೇನಾದ್ರು ನಿಮ್ಗೆ ಅಡ್ಜಸ್ಟ್ ಆಗೋ ಥರ ಪುಳಿಯೋಗರೆ ಗೊಜ್ಜು ಆ ಥರ ಎಲ್ಲ ತೊಗೊಂಡು ಬಂದು, ಅಂದರೆ ಇಲ್ಲಿ ಬದುಕೋದು ತುಂಬ ಕಷ್ಟ ಆಗುತ್ತೆ. ಸ್ಟೀಮ್ ರೈಸ್ ಎಲ್ಲ ಕಡೆ ಕೊಡ್ತಾರೆ, ಸೊ ಅನ್ನ ಗೊಜ್ಜಿಗೆ ಹಾಕ್ಕೊಂಡು ಕಲ್ಸ್ಕೊಂಡು ತಿನ್ಬೋದು. ದಟ್ ಈಸ್ ಬೆಸ್ಟ್ ಐಡಿಯಾ ಆ್ಯಕ್ಚುಲಿ. ಏನೋ ನಿಧಿ ಓಪನ್ ಮಾಡ್ತಾವ ನನ್ನ ತಮ್ಮ ಅನ್ಕೊಂಡ್ರೆ ಸ್ಟ್ರಾಬೆರಿ ಜಾಮ್ ಓಪನ್ ಮಾಡಕ್ಕೆ ಈ ಬಿಡಿ ಸರ್ವಿಸ್ ಮಾಡ್ತಾವ. ಇನ್ನು ಫುಕೆಟಲ್ಲಿ ಇವತ್ತು ಐಲ್ಯಾಂಡ್ ಟೂರ್ ಇತ್ತು ಆಯಿತಾ. ಐಲ್ಯಾಂಡ್ ಟೂರನ್ನು ನಾನು ಜಾಸ್ತಿನೂ ಎಕ್ಸಾಜರೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಲಾಸ್ಟ್ ವ್ಲಾಗ್ ನೋಡಿರೋರ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆ್ಯಂಡ್ ನೋಡದೇ ಇರೋರಿಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಸೊ ಇವಾಗ ಐಲ್ಯಾಂಡ್ ಟೂರ್ಗೆ ಹೋಗ್ತಾ ಇದ್ದೀವಿ. ಇವರೇ ಊಟ ಮಾಡಿ ಅಂತ ಬಿಟ್ಟವ್ರೆ. ಇಲ್ಲಿ ನೋಡಿರಿ, ಸೀ ಫುಡ್ ಅಂತೆ, ಅದು ನೋಡೇ ಇಲ್ಲ. ಈ ಥರ ಐತೆ ಪ್ರಾನ್ಸ್, ನೋಡಿ ಪ್ರಾನ್ಸ್ ಈ ಥರ ಇದೆ. ಇದೇನು ಹಿಂಗಿದೆ ಉಂಡೆ, ಒಟ್ಟು ಸೀ ಫುಡ್ ಅಂತೆ. ನನಗೂ ಗೊತ್ತಿಲ್ಲ ಏನು ಅಂತ, ತಿಂತಾಯಿದ್ದೀನಿ. ಸೊ ನಾವೇ ಪ್ರಾನ್ಸ್ ಹಿಂಗೆ ಬಾಲ ಹಿಡ್ಕೋಬೇಕು. ಇದು ನೋಡಿ, ಇದು ಮಾತ್ರ ವೆರೈಟಿ ಆಗಿದೆ. ಈಗ ನೋಡಿ ಬಾಗ್ಪಕಾಸುರ ಅಂತ ಹೆಸರು. ಎಷ್ಟು ಎಡಿಕಾಯಿ ತಿಂದಿಸ್ಬಿಡ. ಎಡಿಕಾಯಿ ಎಲ್ಲ ಕಣೆ, ಇದು ಪ್ರಾನ್ಸ್ ನೋಡಿ ಹಿಂಗೆ ನೋಡ್ಕೊಳ್ಳಿ. ನೋಡಿ ಒಂದು ಲಿಮಿಟೇ ಇಲ್ಲ ಅವ್ರಿಗೆ. ನೇಮ್ ಏನು ಅಂತ ಗೊತ್ತಿಲ್ಲ, ನೋಡ್ಕೊಂಡು ಹೇಳ್ತೀನಿ. ಒಟ್ಟು ಇದು ಸೀ ಫುಡ್. ಇದು ಕಾಡು ಮನುಷ್ಯರು ತಿನ್ನೋ ಎಲ್ಲ ಊಟಗಳನ್ನೂ ತಿಂತಾರೆ, ಆದರೆ ನಾಡು ಮನುಷ್ಯ ಆಗುತ್ತಿದ್ದಾರೆ ಅಷ್ಟೇ ಡಿಫ್ರೆಂಟ್. ಎಲ್ಲನೂ ತಿನ್ನಿ ಚೆನ್ನಾಗಿದೆ ಅಂತ ಸುಳ್ಳು ಹೇಳ್ತಾರೆ. ಆಮೇಲೆ ತಿಂದರೆ ಅದ್ರಲ್ಲಿ ಉಪ್ಪಿರಲ್ಲ, ಖಾರ ಇರಲ್ಲ, ಹುಳಿನೂ ಇರಲ್ಲ. ನಾವು PP ಐಲ್ಯಾಂಡ್ ಬಂದಿದ್ದೀವಿ. ನೋಡಿ ಡಿಟಾಕ್ ಅವ್ರ ಟವರ್ ಎಷ್ಟು ಚೆನ್ನಾಗಿದೆ. ಎಲ್ಲ ಐಲ್ಯಾಂಡಲ್ಲೂ ಸಿಗುತ್ತೆ ನೆಟ್ವರ್ಕು. ಅಲ್ಲಿ ಟವರ್ ಹಾಕಿದ್ದಾರೆ ನೋಡಿ. ಸೊ ಯಾರಿಗಾರು ಸಿಮ್ ಯಾವ್ದು ತೊಗೋಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ಗೋ ಫಾರ್ ಡಿಟ್ಯಾಕ್.
ಕ್ಲೂಕ್ ಆ್ಯಪಲ್ಲಿ ಬುಕ್ ಮಾಡಿಬಿಡ್ರಿ, ಕಮ್ಮಿ ಸಿಗ್ತದೆ. ಇಲ್ಲಿ ಬಂದರೆ ನನ್ನ ಮಕ್ಕಳು ಕಾಸ್ಟ್ಲಿ. ಅಲ್ಲಿ ಬರೀ ಇಂಡಿಯನ್ ರುಪೀಸ್ 700 ರೂಪಾಯಿ ಸಿಕ್ಕೈತೆ ನನಗೆ. ಇಲ್ಲೆಲ್ಲ 2-3 ಸಾವಿರ ಕೇಳ್ತಾರೆ. ಆಯಿತಾ? ಈ ನನ್ನ ಮಕ್ಕಳು ಕರ್ಕೊಂಬಂದು ಇಲ್ಲಿ ಬಿಟ್ಟವ್ರೆ. ಬೆಳಿಗ್ಗೆ 10 ಗಂಟೆಗೆ ಬಿಟ್ಟವರು, 12:45 ತನಕ ಇಲ್ಲೇ ಇರ್ರಿ ಅಂತ ಹೇಳೋರು. ಕೂತ್ಕೊಳಕ್ಕೆ ಜಾಗ ಇಲ್ಲ, ನಿಂತ್ಕೊಳಕ್ಕೆ ಜಾಗ ಇಲ್ಲ. ಅಲ್ಲಿ ಊಟ ಮಾಡೋಕ್ಕೆ ಅಂತ ಬಿಟ್ಟವ್ರೆ. ಅಲ್ಲೇನು ಒಂಚೂರು ಚೆನ್ನಾಗಿಲ್ಲ. ಇಲ್ಲಿ ಎಲ್ಲ ದುಡ್ಡು ಮಾಡ್ಕೊಂತಾರೆ. ಸ್ಕೂಬಾ ಡೈವಿಂಗಿಗೆ ಎಲ್ಲರನ್ನೂ ಕರ್ಕೊಂಡು ಹೋಗಾರೆ 2,000 ಬಾತಂತ ಒಬ್ರಿಗೆ. ಏನಪ್ಪ ಮಾಡ್ತೀಯ? ನಾವಿಲ್ಲಿ ಕಾಯ್ಕೋ ಕೂತಿದ್ದೀವಿ. ಎಲ್ಲದು ಯಾವ ಕಾಂಗ್ ಗುಹೆನೋ ಹೇಳ್ತೀನಿ. ಕಾಂಗ್ ಫಿಟ್ ಮಾಡಿರೋದಿಲ್ಲ ಅಂತ ಮನೆ ಹ್ಞೂ ನೋಡಪ್ಪ, ನನ್ನ ತಮ್ಮ ಹೇಳ್ತಾವನೆ ಕಾಂಗ್ ಪಾರ್ಟ್ 3 ಅಲ್ಲೇ ಅಂತ. ಪಾರ್ಟ್ 2 ಒಂದು ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಷನ್. ಪಾರ್ಟ್ 2 ಅಲ್ಲೇ ಗುಹೆ ನೋಡಲಿ. ಝೂಮ್ ಮಾಡ. ಝೂಮ್ ಇಲ್ಲ ಅಲ್ಲಿ ಅಷ್ಟೇ. ಝೂಮ್ ಮಾಡ್ಕೊಂಡಿದ್ದು ಅವ್ರನ್ನೇ. ಇಲ್ಲೊಂದು ಕಾಂಗ್ ಮನ್ಗಿದೆ ನೋಡಿ. ಫ್ರೀಯಾಗಿ ಐಸ್ ಕ್ರೀಮ್ ಇದೆ, ತಿನ್ನಲ್ಲ ಅಂತೇಳಿ ಇಲ್ಲಿ 100 ಬಾತು ಕೊಡ್ಸು ಅಂತ. ನಾನು ಎಂಡ್ರೋ ಐಲ್ಯಾಂಡಲ್ಲಿ ಐಸ್ ಕ್ರೀಮ್ ತಿನ್ನಲಿ ಖುಷಿಯಾಗಿ ಅಂತ ಕೊಡ್ತಿದ್ದೀನಿ. ಖುಷಿ ಆಯಿತಾ? ನಂಗೊಂಚು ಕೊಡ್ತಾವಳು, ಪರವಾಗಿಲ್ಲ. ನಾವು ತಿಂತಾ ಇದ್ದೀನಿ ಐಲ್ಯಾಂಡಲ್ಲಿ. ಬ್ಯಾಗ್ ತಂದೆ, ಚಪ್ಪಲಿ ತೊತೀನಿ ಅಂತ ಹೇಳೋದು. ಬೇರೆ ಸ್ಪೀಡ್ ಬೋಟ್ ಎಲ್ಲ ಬಂದವೆ. ನನ್ನ ಮಗ ನಮ್ಮ ಸ್ಪೀಡ್ ಬೋಟ್ನಲ್ಲಿ ಮಕ್ಕರ್ ಮಾಡೋದು ನಮ್ಮನ್ನಷ್ಟೇ. ಬಿಗ್ ಬೋಟ್ ಹೋಗಲ್ಲ ಅಂತೇಳಿ ಅವನೇನೋ ಒಂದು ಕತೆ ಹೇಳ್ತಾನೆ ನೋಡಿ. ಇಟ್ಸ್ ನಾಟ್ ಫಾರ್ ಅಸ್ ಅಂತ. ಇನ್ನು ನನ್ನ ಜೊತೆ ಬಂದಿದ್ರಲ್ಲ ಅವರಿಬ್ರಿಗೆ ಆ್ಯಕ್ಚುಲಿ ಇದು ಇಷ್ಟ ಆಗಲಿಲ್ಲ. ಇಬ್ಬರು ಅಂದರೆ ಅಣ್ಣ ತಮ್ಮ, ನನ್ನ ಹಸ್ಬೆಂಡ್ ಮತ್ತು ನನ್ನ ಬ್ರದರ್ ಇನ್ ಲಾಗೆ ಇದರಲ್ಲೆಲ್ಲ ಏನಿದೆ ಅಂತ ಅನಿಸ್ತಾ ಇತ್ತು. ಬಟ್ ಆದರೆ ನನಗೆ ಐ ಆ್ಯಕ್ಚುಲಿ ಎಂಜಾಯ್ಡ್ ಇಟ್. ನನಗೆ ಇಷ್ಟ ಆಯಿತು, ಯಾಕಂದರೆ ಲಾಂಗ್ ಟೇಲ್ ಬೋಟಲ್ಲಿ ಒಳ್ಳೊಳ್ಳೆ ಫೋಟೋಸ್ ತಕ್ಕೋಬೋದು. ಆ್ಯಂಡ್ ಈ ಬ್ರಿಡ್ಜ್ ಮೇಲೆಲ್ಲ ಓಡಾಡೋಕ್ಕೆ ಬಿಟ್ಟರು ಆಯಿತು. ಅದೇ ನಾವೇನಾದರೂ ಸ್ಪೀಡ್ ಬೋಟಲ್ಲಿ ಬಂದಿದ್ದು ಅವ್ರು ಬಿಡ್ತಾ ಇರಲಿಲ್ಲ. ಆ್ಯಂಡ್ ನಾವು ಆ ಥರ ಫೋಟೋಸ್ ಕೂಡ ತೆಗ್ಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಯಾರ್ಯಾರು ಫೋಟೋಸ್ ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿದೆ, ಯು ಗೈಸ್ ಕ್ಯಾನ್ ಗೋ ಚೆಕ್ ಇಟ್ ಔಟ್. ಸ್ಪೀಡ್ ಬೋಟಲ್ಲಿ ಬರೋರಿಗೆ ಇದಕ್ಕೆ ಅವಕಾಶ ಇಲ್ಲ. ಲಾಂಗ್ ಟೇಲ್ ಬೋಟ್ಗೆ ಎಕ್ಸ್ಟ್ರಾ ಪೇ ಮಾಡಿ ನಾವು ಈ ಬ್ರಿಡ್ಜ್ ಮೇಲೆಲ್ಲ ಓಡಾಡೋ ಎಕ್ಸ್ಪೀರಿಯನ್ಸ್ನ ತಗೊಂಡ್ವಿ. ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ಗುಡ್. ಆಯಿತಾ, ನಾ ಲಾಂಗ್ ಟೇಲ್ ಬೋಟ್ ಜರ್ನಿ ಎಲ್ಲ ತೋರಿಸಿ ನಾವು ನೆಕ್ಸ್ಟ್ ಬಂದಿದ್ದೆ ಮಾಯಾಬೇಗೆ. ನಾನು ಫುಲ್ ಐಲ್ಯಾಂಡ್ ಟೂರ್ನ ನಿಮಗೆ ಮಾಡಿಲ್ಲ. ತುಂಬ ಅಥೆಂಟಿಕ್, ತುಂಬ ಇಂಟ್ರೆಸ್ಟಿಂಗ್ ಅಂದಿರೋದು ಮಾತ್ರ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಅಂಥದ್ರಲ್ಲಿ ಮಾಯಾಬೇ ಕೂಡ ಒಂದು. ಮಾಯಾಬೇ ಇಸ್ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್. ಯಾಕೆ ಅಂತ ಹೇಳ್ತೀನಿ. ಯಾಕಂದರೆ ಯು ಕ್ಯಾನ್ ಸಿ ಬೇಬಿ ಶಾರ್ಕ್ಸ್, ಅಂದರೆ ಶಾರ್ಕಿನ ಮರಿಗಳನ್ನ ನೀವು ಸಮುದ್ರ ತೀರದಲ್ಲೇ ಇಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ಮಾಯಾಬೇ ಇಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಟೂರಿಸ್ಟ್ ಇಷ್ಟಪಡೋ ಸ್ಪಾಟ್ ಇದು. ಆ್ಯಂಡ್ ತುಂಬ ಸಿನಿಮಾಗಳ ಶೂಟಿಂಗ್ ಕೂಡ ನಡೆದಿದೆಯಂತೆ. ನಿಮಗೆ ಯಾವ್ದಾದ್ರು ಸಿನಿಮಾದಲ್ಲಿ ಈ ಸ್ಪಾಟ್ನ ನೋಡಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಟ್ ಇಸ್ ಫ್ರಮ್ ಮಾಯಾಬೇ. ಆಯಿತಾ, ಆ್ಯಂಡ್ ನಿಮ್ಗೆ ಇಲ್ಲಿ ಕ್ರಿಸ್ಟಲ್ ಬ್ಲೂ ವಾಟರ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡೋ ಚಾನ್ಸ್ ಸಿಗುತ್ತೆ. ಆ್ಯಂಡ್ ನಿಮಗೆ ದಡಕ್ಕೆ ಹೋದಾಗ ಜಾಸ್ತಿ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ, ನೀವು ಹತ್ತಿರದಲ್ಲೇ ನಿಂತ್ಕೊಳ್ಬೇಕಾಗತ್ತೆ. ಯಾಕಂದರೆ ದೂರ ಹೋದಷ್ಟು ಬೇಬಿ ಶಾರ್ಕ್ಸ್ ಬಂದು ನಿಮ್ಮ ಕಾಲನ್ನ ಕಡಿತವೆ ಅಂತ. ಇವತ್ತು ನಮ್ಮ ಪುಕೆಟ್ನಲ್ಲಿ ಕೊನೆಯ ದಿನ. ನಾವೊಂದು ಒಳ್ಳೆ ರೆಸಾರ್ಟ್ ಬೇಕು ಅಂತೇಳಿ ಹುಡುಕಿ ನಾನು ಹೆಂಡತಿ ಸಜೆಸ್ಟ್ ಮಾಡಿದ್ದು ಅಂತ ಇದನ್ನು ಬುಕ್ ಮಾಡಿದ್ದೀನಿ. ನೋಡಿ, ಇದು ಪನ್ವಾಂಬರಿ ಬೀಚ್ ಫ್ರಂಟ್ ರೆಸಾರ್ಟ್ ಅಂತ. ತುಂಬ ಚೆನ್ನಾಗಿದೆ. ನನ್ನ ತಮ್ಮಗೆ ಭಾಳ ಇಷ್ಟ ಆಗ್ಬಿಟ್ಟೈತೆ. ತುಂಬ ಲಕ್ಸುರಿಯಸ್ ಆಗಿದೆ. ಸೊ ಎಕ್ಸ್ಪ್ಲೋರ್ ಮಾಡೋಣ. ಬರ್ತಿದ್ದಂಗೆ ಲಗೇಜ್ ಎಲ್ಲ ಇಸ್ಕೊಂಡಿದ್ದಾರೆ. ಗಾಯ್ಸ್ ನಮ್ಮ ರೂಮ್ ನೋಡಿ ಹಿಂಗಿದೆ. ಮೋಸ್ಟ್ ಅಥೆಂಟಿಕ್ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆದಂಥ ರೆಸಾರ್ಟ್ ಇದು. ಆ್ಯಂಡ್ ಇದನ್ನ ನಾನೇ ಬೇಕು ಅಂತ ಹೇಳಿ ಎಲ್ಲ ರಿಕ್ವೆಸ್ಟ್ ಮಾಡಿ ತಗೊಂಡಿದ್ದು. ಸೋ ಬ್ಯೂಟಿಫುಲ್ ರೆಸಾರ್ಟ್ ಆಯಿತಾ ಇದು. ಫುಲ್ ಆಕ್ಸೆಸ್ ಇಲ್ಲ, ಫುಲ್ ವ್ಯೂ ಇದೆ. ಆ್ಯಕ್ಚುಲಿ ಪ್ಲ್ಯಾನ್ ಏನು ಗೊತ್ತಾ, ಸುಮ್ಮನೆ ಇರಿ. ಆ್ಯಕ್ಚುಲಿ ಪ್ಲ್ಯಾನ್ ಏನು ಗೊತ್ತಾ, ಗೋಪಿ ಅಣ್ಣವ್ರು ನಮ್ಮ ಪಕ್ಕದ ರೂಮಲ್ಲೇ ಇದ್ದಾರೆ. ಅವ್ರಿಗೆ ಸ್ವಲ್ಪ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೆ ಲೆಟ್ಸ್ ಸಿ ಹೌ ಈ ರಿಯಾಕ್ಟ್ಸ್ ಅಂತ. ಆಯಿತಾ, ವಿಲ್ ವೇಟ್ ಅಂಡ್ ಸಿ. ಹಾಂ, ವೆಯ್ಟ್ ಹರೀಶ್ ಅವ್ರಿಗೆ ಮಾಡ್ತಾಯಿದ್ದಾರೆ. ವೀಡಿಯೋ ಅವ್ರ ಕಡೆ ತಿರುಗಿಸ್ತೀನಿ. ನಿಮಿಷ.
Mr. Venkatesh. Yeah, ಬಾರಲೆ ಅಲ್ಲ ಏನೋ ವಿಡಿಯೋ ಮಾಡ್ಕೊತಿದ್ಯಾ ಮಲಯಾಳ ಯೂಟ್ಯೂಬ್ಗೆ ಅಲ್ಲ ಬಾರಲೆ ಏನೋ ಹೇಳ್ಬೇಕು ಬರೋ ವಿಡಿಯೋ ಯಾಕೆ ಏನಾಯ್ತು ಯಾವಾಗ ಮಾಡ್ಕೊಂಡ ನೀನೇ ಲೋಪ ನನಗಾರ ಮಾಡಿದ್ರು ಅದಕ್ಕೆ ನಕ್ಕಿದ್ದು ಕೇಳೋ ಏನಂದ ಇನ್ನು ಕಾಲಲ್ಲಿ ಇಕ್ಕಿದೀಯಾ ನನಗಾರ ಮಾಡಿದ್ದ ಈಗ ಮಾಡಿ ನನಗೆ ನನ್ನ ಹೆಸರು ನಂಬರ್ ಕೊಡು ಏಯ್ ಗೋಪಿ ಅದು ಫ್ರಿಜ್ಜಲ್ಲಿರೋದು ಕಾಂಪ್ಲಿಮೆಂಟ್ರಿ ಅಂತೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹಂಗೆ ಬೀಚ್ ನೋಡ್ಕೊಂಡು ಹೋಗೋಣ ಅಂತ ಸಾರಿ ಪೂಲ್ ಹೆಂಗಿದೆ ಅಂತ ನೋಡೋಕೆ ಬಂದಿದ್ದೀವಿ ನಿಮಗೂ ತೋರಿಸ್ತಾ ಇದ್ದೀವಿ ನೋಡಿ ಇದ್ರದ್ದು ಒಂದು ಸ್ಪೆಷಾಲಿಟಿ ಏನು ಅಂದರೆ ನಾವು ಕಾಯಕಿಂಗ್ ಮಾಡ್ಬೋದು ಸೊ ಹಿಂಗಿದೆ ನೋಡಿ ಎಲ್ಲ ಇಟ್ಸ್ ಆ್ಯಕ್ಚುಲಿ ಗುಡ್ ನೀವೇನಾದರೂ ಪುಕೆಟ್ ಪ್ಲ್ಯಾನ್ ಮಾಡಿದರೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸ್ವಲ್ಪ ಕಾಸ್ಟ್ಲಿ ಬಟ್ ಇಟ್ಸ್ ಓಕೆ ಒನ್ ಟೈಮ್ ವಿಸಿಟ್ ಮತ್ತೆ ಅಂತೂ ಬರೋಕ್ಕಲ್ಲ ಇಂಡಿಯಾದಿಂದ ಇಲ್ಲಿಗೆ ಬಂದಾಗ ನೋಡ್ಕೊಂಡು ಹೋಗಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಕ್ಚುಲಿ ಬರ್ತೀವಿ ಹ್ಞೂ ನನ್ನ ಎಂಡ್ರು ಸೆಲೆಕ್ಷನ್ ಇಟ್ ಈಸ್ ಎಂಡ್ರು ಹೇಳು ನಿನ್ನ ಸೆಲೆಕ್ಷನ್ ಅಂತ ನಂದೇ ಸೆಲೆಕ್ಷನ್ ನಾನೇ ಸೆಲೆಕ್ಷನ್ ಮಾಡಿ ಹೌದು ಅವಳೇ ಮಾಡಿದ್ದು ದುಡ್ಡು ನಂದಾದ್ರೆ ಆಯಿತಾ ಇಂಡಿಯನ್ ರೆಸ್ಟೋರೆಂಟ್ಸ್ ಅಂತ ಹೊಡೆದಾಗ ಯಾವುದು ಕರೆಕ್ಟಾಗಿ ತೋರಿಸ್ತಿರ್ಲಿಲ್ಲ ಬಟ್ ಅಲ್ಲೊಬ್ರು ಯಾರೋ ಇಂಡಿಯನ್ ಕಪಲ್ ಸಿಕ್ಕಿದ್ರು ಅವ್ರು ಹೇಳಿದ್ರು ಕರಿ ನಟ್ಸ್ ಅಂತ ಇದೆ ನೋಡಿ ಅಂತ ನೋಡಿ ಈಗಿದೆ ಇದು ಚೆನ್ನಾಗಿದೆ 1.5 ಕಿಲೋಮೀಟ್ರ್ ಇದೆ ವ್ಯಾನ್ನವನು 100 ಬಾತ್ ತೊಗೊಂಡ ಸದ್ಯಕ್ಕೆ ಪನ್ನೀರ್ ಒಂದು ಬಂದಿದೆ ಇನ್ನೇ ನಾರ್ಮಲ್ ಗ್ರಿಲ್ ಚಿಕನ್ ಬಿರಿಯಾನಿ ರೈಸ್ ಹೇಳಿದ್ವಿ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೀವಿ ಸೊ ನೀವು ಈ ಸೈಡ್ ಬಂದರೆ ಈ ಹೋಟೆಲ್ ಚೆಕ್ ಇನ್ ಮಾಡ್ಬೋದು ನೋಡ್ಬೋದು ಟೇಸ್ಟ್ ಮಾಡ್ಬೋದು ಪನ್ನೀರ್ ಚೆನ್ನಾಗಿದೆಲ್ಲ ಸೂಪರ್ ಆಗಿದೆ ಹಾಂ ಹೇಳೆ ಸೂಪರ್ ಆಗಿದೆ ವೆಜಿಟೇರಿಯನ್ಸಿಗೆ ಪನ್ನೀರ್ ಸೂಪರ್ ನಾನು ಹೆಂಗೆ ಕೂತಿದ್ದೀನಿ ನೋಡಿ ಕಾಲ್ ಮೇಲೆ ಇಟ್ಕೊಂಡು ಮಾರಾಡಿದ್ದು ಒಳ್ಳೆ ಹೋಟ್ಲು ಓನರ್ ಅನ್ಕೊಂಬಿಟ್ಟು ಗ್ರಿಲ್ ಚಿಕನ್ ಗೊತ್ತೈತೆ ತೃಪ್ತಿಯಾಗಿ ಊಟ ಮಾಡ್ತಾ ಅದು ಹೇಳೆ ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ದು ಸಕ್ಕತ್ತಾಗಿದೆ ಎಷ್ಟೋ ದಿನ ಆಗಿತ್ತು 1 ವಾರನೇ ಆಗುತ್ತೆ ಈ ಥರ ನೆಮ್ಮದಿಯಾಗಿ ಊಟ ಮಾಡಿ ಹೋದ ಭಾನುವಾರ ರಾತ್ರಿನೂ ಊಟ ಮಾಡಲಿಲ್ಲ ಬಿಡು ಅಲ್ಲಿ ಲಾಂಜಲ್ಲಿ ಇವತ್ತು ಊಟ ಮಾಡ್ತಾಯಿದ್ದೀನಿ ಶನಿವಾರ ರಾತ್ರಿ ಸುಪ್ರೀತಾ ಮೇಡಮ್ ಚೆನ್ನಾಗೈತಿ ಬನ್ನಿ ರುಚಿಯಾದ ಚಿಕನ್ ತಿನ್ನಿ ಬಟ್ ಇವಾಗ ಥೈಲ್ಯಾಂಡಲ್ಲಿದ್ದೀನಿ ಸೊ ನಿಮ್ಗೇನಾದ್ರು ಶಾಪಿಂಗ್ ಟ್ರಾವೆಲಿಂಗ್ ಲೈಫ್ ಸ್ಟೈಲ್ ಫುಡ್ ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಇವತ್ತು ಆ್ಯಕ್ಚುಲಿ ಎಲ್ಲ ರೆಡಿ ಆಗಿದ್ದೀನಿ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್ ಸೆಟ್ ಈಗ ಒಂದು ಇಂಪಾರ್ಟೆಂಟ್ ಥಿಂಗ್ ಇದೆ ಏನು ಗೊತ್ತಾ ನಾವು ಅಂದ್ಕೊಂಡಿದ್ವಿ ಲೈಕ್ ಥೈಲ್ಯಾಂಡಲ್ಲಿ ಹುಡುಗರು ಪಂಚೆ ಶರ್ಟು ಹುಡುಗಿ ಸ್ಯಾರಿ ಹಾಕೊಂಡು ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಸೊ ಬೇಸಿಕಲಿ ಅದರದ್ದು ಪ್ರಿಪ್ರೇಷನ್ನ ನಾನು ಹೀಗೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ನಮಗೆ ಫ್ಲೈಟ್ ಇದೆ ಬ್ಯಾಂಗ್ಳೂರ್ಗೆ 4:30ಗೆ ಆ್ಯಂಡ್ ಕ್ಯಾಬ್ ಬರುತ್ತೆ ಅಟ್ 12:30 ಸೊ ನನಗಿನ್ನೂ ಟೈಮ್ ಇದೆ ಈಗ ಜಸ್ಟ್ 7:30 8:30 ಇರ್ಬೋದು ಅಷ್ಟೇ ಸೊ ಅಷ್ಟರಲ್ಲಿ ಹೋಗಿ ಒಂದು ಒಳ್ಳೆ ಫೋಟೋಶೂಟ್ ಮಾಡ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಯಾರನ್ನೂ ಹೈರ್ ಮಾಡಿಲ್ಲ ನಮ್ಮ ಕ್ಯಾಮ್ರಾದಲ್ಲಿ ನಾವೇ ಮಾಡ್ಕೋತೀವಿ ಆ್ಯಂಡ್ ಈಗ ಯಾಕೆ ಈ ಥಾಟ್ನ ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಅಂದರೆ ಲೈಕ್ ನಮ್ಮ ಕಸ್ಟಮ್ ಆ್ಯಂಡ್ ಟ್ರೆಡಿಷನ್ ಇಲ್ಲಿ ಮೋಸ್ಟ್ಲಿ ಥೈಲ್ಯಾಂಡಿಂದ ಚೈನಾಯಿಂದ ವಿಯೆಟ್ನಾಮಿಂದ ಬಂದಿರೋರೇ ಜಾಸ್ತಿ ಇದ್ದಾರೆ ಆಯಿತಾ ಸೊ ಅವರಿಗೆ ಸ್ಯಾರಿ ಏನು ಅಂತ ಗೊತ್ತಿರಲ್ಲ ಸೊ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ನಾವು ನೋಡೋಣ ಅಂತ ಅಂದ್ಕೊಂಡು ಇದನ್ನ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಇದನ್ನ ಈ ರೆಸಾರ್ಟಲ್ಲೇ ಪ್ಲ್ಯಾನ್ ಮಾಡಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿ ಇಟ್ಟಿದ್ದೆ ಯಾಕಂದರೆ ದಿಸ್ ಇಸ್ ದಿ ಮೋಸ್ಟ್ ಬ್ಯೂಟಿಫುಲ್ ರೆಸಾರ್ಟ್ ಅದಕ್ಕೋಸ್ಕರ ಆ್ಯಂಡ್ ಇವಾಗ ಆ್ಯಕ್ಚುಲಿ ನಾನು ಸ್ಯಾರಿ ಉಟ್ಕೊಂಡು ಎಲ್ಲ ರೆಡಿ ಆಗ್ತೀನಿ ಎಲ್ಲ ರೆಡಿಯಾಗಿದೆ ಸ್ಯಾರಿ ಒಂದು ಇಟ್ಕೋಬೇಕು ಬಿಂದಿ ಲಿಪ್ಸ್ಟಿಕ್ ಹಾಕೊಂಡ್ರೆ ಮುಗೀತಷ್ಟೇ ಈಗ ನಂದೆಲ್ಲ ಪ್ಯಾಕಿಂಗ್ ಫೈನಲ್ ರೌಂಡ್ ಪ್ಯಾಕಿಂಗ್ ಮಾಡ್ಕೊತಾ ಇದ್ದೆ ಯಾಕಂದರೆ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕಲ್ಲ ವೆಯ್ಟ್ ಅಡ್ಜಸ್ಟ್ಮೆಂಟ್ ಸೊ ಆ್ಯಕ್ಚುಲಿ ಥೈಲ್ಯಾಂಡಿಗೆ ಬರೋದು
ಯಪ್ಪ ಎಷ್ಟು ಜಾಗ ಇಟ್ಕೊಂಡ್ಬಂದು ಸಾಲಲ್ಲ, ಯಾಕಂದರೆ ಅಷ್ಟು ಶಾಪಿಂಗ್ ಮಾಡ್ಬೋದು, ಅಷ್ಟು ಐಟಮ್ಸ್ಗಳಿದ್ದಾವೆ ವಿಚ್ ಇಸ್ ವೆರಿ ಚೀಪ್. ಆ್ಯಂಡ್ ಪ್ಲೀಸ್ ಎಕ್ಸ್ಪ್ಲೋರ್ ಮಾಡಿ ಎಲ್ಲಿ ಚೀಪ್ ಸಿಗುತ್ತೆ ಅಂತ ನೋಡಿ. ಒಂದೇ ಶಾಪಲ್ಲಿ ಹೋಗಿ ತಗೊಬೇಡಿ, ಸುತ್ತಿ 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 ಯು ವಿಲ್ ಗೆಟ್ ವೆರೈಟಿ ಆಫ್ ಕಲೆಕ್ಷನ್ಸ್, ಆಯಿತಾ? ಸೊ ಅದನ್ನು ನಾನು ಹೇಳಬೇಕಿತ್ತು. ಸೊ ಈಗ ಸೀರೆ ಉಟ್ಕೊಂಡು ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ನಮ್ಮನ್ನ ನೋಡಿ ಅನ್ನೋದನ್ನ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಹೋಪ್ ಯಾರಾದರೂ ಬಂದು ಏನು ಕಾಸ್ಟ್ಯೂಮ್ ಅಂತ ಕೇಳ್ತಾರ ಅನ್ನೋದನ್ನು ನಾನು ನೋಡೋಣ. ಸೊ ಆಚೆ ಹೋಗಿ ಫೋಟೋಶೂಟ್ ಮಾಡ್ಬೇಕಾದ್ರೆ ಯಾರಾದರೂ ಕೇಳ್ತಾರ ಏನು ಎತ್ತ ಅಂತ. ಸೊ ಈಗ ಹೋಗೋಣ, ಬನ್ನಿ. ನೋಡಿ, ನಾವು ಹಿಂಗೆ ಪಂಚಲ್ಲಿ ರೆಡಿ ಆಗಿದ್ದೀನಿ. ಇವಳು ಅಕ್ಕ ಸೀರೆ ಉಟ್ಕೊಂಡವಳೆ ನೋಡಿ, ಹೆಂಗೆ ಕಾಣುತ್ತೆ ರೆಸಾರ್ಟ್ ಅಂತ ಒಂದು ಸ್ವಲ್ಪ ತೋರಿಸ್ತು. ಅಗ್ಲೊತ್ತಾಗಿ ಥರ ಇದೆ. ಸೊ ಯಾರೇ ಥೈಲ್ಯಾಂಡಿಗೆ ಬಂದರೆ, ಮೇಯ್ನ್ಲಿ ಪುಕೆಟಿಗೆ ಬಂದರೆ ಮಿಸ್ ಮಾಡಬೇಡಿ, ಆಯಿತಾ? ಬಾಯ್. ನಮ್ಮದು ಈ ರೆಸಾರ್ಟ್ ಮುಂದೆನೇ ಬೀಚ್ ಇದೆ. ಸೊ ಅದಕ್ಕೆ ಅವರು ಪನ್ವಾಬುರಿ ಬೀಚ್ ಫ್ರಂಟ್ ರೆಸಾರ್ಟ್ ಅಂತ ಹೆಸರಿಟ್ಟಿರೋದು. ಇದೆಲ್ಲ 11 ಗಂಟೆ ತೆಗಿತಾರೆ ಪಾಪ, ಅವ್ರಿಗೆಲ್ಲ ಅನ್ನ ಸಿಕ್ಕಿಲ್ಲ ಬೆಳಗ್ಗೆ ತಿನ್ನೋಕ್ಕೆ. ಅದಕ್ಕೆ ಈ ಥರ ಇನ್ಸ್ಟೆಂಟ್ ಮ್ಯಾಗಿ ತೊಗೊಂಡು ಬನ್ನಿ. ರೆಡಿಮೇಡ್ ಮ್ಯಾಗಿ ತಂದುಬಿಟ್ಟು ಬೆಂಗಳೂರಿಂದ ತಿಂತವ್ರೆ. ನಾನು ಕೊಡ್ತಿಲ್ಲ, 3 ದಿನ ತಿನ್ಕೊಂತವ್ರೆ. ನನಗೆ ಬಿಸ್ಕೆಟು ಬಂದು ತಿನ್ಸವ್ರೆ. ಗೈಸ್, ನನ್ನ ಜಾಗ ಸಾಲ್ತಾ ಇಲ್ಲ ನೋಡಿ. ತುರ್ಕಿದ್ರು ಜಾಗ ಸಾಲ್ತಾ ಥರ್ಡ್ ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್ಪರ್ ನಾನು ಹಾಕೊಂಡಿರೋ ಈ ವಾಚ್ ಹೆಸರೇನು? ಇಟ್ಸ್ MK ಮಿಕೊಲಪೂರಸ್. ಸರಿ ಮೈಕ್ ಕ್ಲಾರಾ ಅದು ಅಲ್ವಾ? ನಿಮ್ಮ ಕಡೆ ತೋರಿಸ್ಬೇಡ. ಮಿಕೊಲಪೂರಸ್ ಇಲ್ಲ ಮೈಕ್ ಕ್ಲಾರಾ, ಎರಡರಲ್ಲಿ ಒಂದು. ಅದಕ್ಕೆ MK ಅನ್ನೋದು. ನೀನು ಹೇಳಪ್ಪ. ನನಗೆ ಮೈ ಕ್ಲಾರಾ ಯಾರು ಹುಡುಗಿ? ನೀವು ಕ್ಲಾರಾ ಯಾರೋ? ಇದು ಏನು ಹೇಳಿ, ಮೈಕಲ್ ಕಾರ್ಡ್ಸ್. ನಾನು ಮಿಕೊಲಪೂರಸ್ ಅನ್ಕೊಂಡ್ಬಿಟ್ಟಿದ್ದೆ, ಮೈಕಲ್ ಕಾರ್ಡ್ಸ್ ಅಂತ. ಇನ್ನು ವಿ ಆರ್ ಫೈನಲಿ ಚೆಕಿಂಗ್ ಔಟ್ ಫ್ರಮ್ ಪನ್ವಾಬುರಿ ಬೀಚ್ ಫ್ರಂಟ್ ರೆಸಾರ್ಟ್. ನಂಗೆ ಇನ್ನೂ ಒಂದು ದಿನ ಇರಬೇಕು ಅನಿಸ್ತಾ ಇತ್ತು, ಬಟ್ ಆದರೆ ಫ್ಲೈಟ್ ಬುಕ್ ಆಗೋಗಿತ್ತಲ್ಲ, ವಿ ಹ್ಯಾಡ್ ನೋ ಅದರ್ ಆಪ್ಷನ್ಸ್. ಸೊ ಹೊರಟಿದ್ದೀವಿ ಈಗ ಏರ್ಪೋರ್ಟ್ ಕಡೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ನಮ್ಮ ಕೊನೆಯ ದಿನ ಮುಗಿತಾ ಇದೆ ಅಂತ ಬೇಜಾರಿದೆ. ನಮ್ಮ ಮಾತೃಭೂಮಿಗೆ ಹೋಗ್ತಾ ಇದೆ ಅಂತ ಖುಷಿನೂ ಇದೆ. ಎಷ್ಟು ಜನ ಇದ್ದಾರೆ ನೋಡಿ. ಇವರೆಲ್ಲ ಎಲ್ಲರೂ ಆನ್ಲೈನಲ್ಲೇ ಬೋರ್ಡಿಂಗ್ ಪಾಸ್ ಕೊಟ್ಬಿಟ್ರೆ ಇವ್ರು ಇಲ್ಲೇ ಕೊಡ್ಬೇಕಂತಪ್ಪ. ಎಲ್ಲ ಚೆಕ್ ಮಾಡಿ ನೀಟಾಗಿ ಬೋರ್ಡಿಂಗ್ ಪಾಸೇ ಕೊಟ್ಟಿದೆ. ಡ್ಯೂಟಿ ಫ್ರೀ ತುಂಬ ವೆರೈಟಿ ಅಂಗಡಿಗಳಿದ್ದಾವೆ ಈ ಏರ್ಪೋರ್ಟಲ್ಲಿ. ಬಟ್ ಕೈಯಲ್ಲಿ ತಾಯಿಬಾತ್ ಇಲ್ಲ, ಖರ್ಚು ಮಾಡೋಕ್ಕೆ ದುಡ್ಡು ಬಾತ್ ಇಲ್ಲ. ಯಾವುದು ಚೆನ್ನಾಗಿರುತ್ತೆ ಅಂದರೆ ಇವತ್ತು ಆ್ಯಕ್ಚುಲಿ 2 ಬ್ಲಂಡರ್ ಆಯ್ತು. ಏನು ಗೊತ್ತಾ, ಒಂದು ಚಿಂತ್ಯ ಬಂದಿಲ್ಲ ಅಲ್ಲ ನಮ್ಮ ಜೊತೆ. ಸೊ ಅವ್ರೇನಂದ್ರು ಫಸ್ಟ್ ಏರ್ ಏಷ್ಯಾದಲ್ಲಿ ಏನು ಮಾಡಿದ್ರು, ಒಂದು ಸ್ಪಾಟೇ ಟಿಕೆಟ್ ಕ್ಯಾನ್ಸಲ್ ಮಾಡಿದ್ರು, ನಮ್ಮನ್ನ ಚೆಕ್ ಇನ್ ಮಾಡಿ ಒಳಗಡೆ ಬಿಟ್ಟರು. ಇಲ್ಲಿ ಏನಾಗಿದೆ ಆಯಿತಾ, ಅದೇನಾಯಿತು ಅಂದರೆ ಚೆಕ್ ಇನ್ ಮಾಡೋಕ್ಕೆ ಹೋಗ್ತೀವಿ, ಟಿಕೆಟ್ನ ನೀವು ಇಂಡಿಯನ್ ನಂಬರಿಗೆ ಯಾವುದಾದ್ರು ಹೆಲ್ಪ್ಲೈನಿಗೆ ಫೋನ್ ಮಾಡಿ ಕ್ಯಾನ್ಸಲ್ ಮಾಡಬೇಕು ಅಂತ. ಇಲ್ಲಿಂದ ಇಂಡಿಯನ್ ನಂಬರ್ ಕನೆಕ್ಟ್ ಆಗೋಲ್ಲ ಥೈಲ್ಯಾಂಡಿಂದ. ಸೊ ಮತ್ತೆ ಟ್ರಾವೆಲ್ ಏಜೆನ್ಸಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಖಾಂತರ ಹೆಲ್ಪ್ ತೊಗೊಂಡು ಇಂಡಿಯಾದ ನಂಬರಿಗೆ ಕಾಲ್ ಮಾಡಿ ಹೆಲ್ಪ್ಲೈನಿಗೆ ಟಿಕೆಟ್ನ ಕ್ಯಾನ್ಸಲ್ ಮಾಡಿಸಿದ್ವಿ. ಸೊ ಅಕಾಸ ಏರಲ್ಲಿ ಯಾರು ಬರೋರಿದ್ದರೆ ಫಸ್ಟೇ ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ಕೊಂಬನ್ನಿ, ಇಲ್ಲಿ ಬಂದು ಟಿಕೆಟ್ ಕ್ಯಾನ್ಸಲ್ ಮಾಡಿಸ್ತೀರ ಅನ್ನೋ ಆಪ್ಷನ್ ಇಲ್ಲ. ಇನ್ನೊಂದು ಏನಾಯಿತು ಅಂದರೆ ಅವರು ಡಿಪಾರ್ಚರ್ ಗೇಟ್ನ ಚೇಂಜ್ ಮಾಡಿದ್ದಾರೆ. ಅದು ನಮಗೆ ಗೊತ್ತಿಲ್ಲ, ನಾವು ಊಟಕ್ಕೆ ಹೋಗಿದ್ವಾ, ಬರೋಷ್ಟರಲ್ಲಿ ಎಷ್ಟೊಂದು ಜನ ಇಂಡಿಯನ್ಸ್ ಅಲ್ಲಿ ಕೂತಿದ್ರು, ಯಾರು ಕಾಣಿಸ್ತಾ ಇಲ್ವಲ್ಲ ಅಂದರೆ ಅಲ್ಲೊಂದು ಚಿಕ್ಕ ಬೋರ್ಡ್ ಹಾಕಿದ್ದಾರೆ,
ಗೇಟು ನಂಬರ್ ಚೇಂಜ್ ಆಗಿದೆ ಅಂತ. ಅದನ್ನ ನಮ್ಗೆ ಅಲ್ಲಿರೋ ಯಾರೋ ಸೆಕ್ಯೂರಿಟಿ ಅವ್ರು ತೋರಿಸಿದ್ದು. ನಾವಿಲ್ಲ ಅಲ್ಲೇ ನನ್ನ ಮಕ್ಳ ಥರ ಕೂತ್ಕೊಂಡಿದ್ವಿ ಫ್ಲೈಟ್. ಸೊ ಅದೊಂದು ಕೆಲಸ, ಅವೆರಡು ಕೆಲಸ ಆಯಿತಾ. ಸೊ ಯಾರು ಅಕಾಸ ಏರಲ್ಲಿ ಬರ್ತಾಯಿದ್ರೆ ನಿಮ್ಮ ಟಿಕೆಟ್ ಏನಾದರೂ ಕ್ಯಾನ್ಸಲ್ ಆಗಿದೆ ಮುಂಚೆನೇ ಕ್ಯಾನ್ಸಲ್ ಮಾಡ್ಕೋಬೋದಂತೆ. ಹೆಲ್ಪ್ಲೈನ್ ನಂಬರ್ ಇದೆ ಅವ್ರದ್ದು, ಫೋನ್ ಮಾಡಿ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇದೊಂದು ಹೇಳಬೇಕಿತ್ತು ಅಷ್ಟೇ ಅಲ್ಲ. ಸೊ ಫೈನಲಿ ಇಂಡಿಯಾಗೆ ಬರ್ತಾಯಿದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಮುಗಿಯಲ್ಲ. ಇಂಡಿಯಾದಲ್ಲಿ ಸ್ವಲ್ಪ ಏರ್ಪೋರ್ಟಲ್ಲಿ ಶಾಪಿಂಗ್ ಮಾಡೋದಿದೆ, ಅದನ್ನ ತೋರಿಸ್ತೀನಿ. ಅಲ್ಲಿವರೆಗೂ ಬಾಯ್. 3rd ಟೈಮ್ ಇಂಟರ್ನ್ಯಾಷನಲ್ ಟ್ರಿಪ್. ಹರೀಶ್ ಅವ್ರಿಗೆ ಮುಖ ಭಂಗ ಆಗಿದೆ. ಯಾಕೆ ಅಂತ ಹೇಳಿ ಯಾಕೆ ಅಂದರೆ ಇಲ್ಲಿ ಚಾರ್ಜರ್ ಇದೆ. ಬಟ್ ಇಲ್ಲಿ ನಮ್ಮ ಮಿಸ್ ತೇಜಸ್ವಿನಿ ಅವ್ರಿಗೆ ಗೊತ್ತಿಲ್ಲ. ನಾನು ಕೇಳಿದ್ದು ಏರ್ ಏಷ್ಯಾದಲ್ಲಿ ಐತಾ ಇಲ್ವಾ? ಇಲ್ಲ, ಫ್ಲೈಟಲ್ಲಿ ಸುಳ್ಳು ಹೇಳ್ಬೇಡಿ, ಕ್ವಶನ್ ಚೇಂಜ್ ಮಾಡಬೇಡಿ. ಫ್ಲೈಟಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇರುತ್ತಾ ಇಲ್ವಾ ಕೇಳಿದ್ದು. ಇಲ್ಲಿದೆ. ನಾನು ಅವತ್ತೇನು ಹೇಳಿದ್ದೆ ಆನ್ಸರ್, ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ಲೈಟ್. ಡಬ್ಬ ಫ್ಲೈಟಲ್ಲಿ ಇರಲ್ಲ, ಚೆನ್ನಾಗಿರೋ ಫ್ಲೈಟ್ಸಲ್ಲಿ ಇರುತ್ತೆ. ಸೊ ಇಲ್ಲೂ ಇದೆ. ಹಂಗಾದ್ರೆ ಸಿಂಗಾಪುರ್ ಏರ್ಲೈನ್ಸಲ್ಲಿ ಇತ್ತು, ಏರ್ ಏಷ್ಯಾದಲ್ಲಿ ಇರಲಿಲ್ಲ. ಅಂದರೆ ಡಬ್ಬ ಫ್ಲೈಟ್ ಅದು. ಆಮೇಲೆ ನಮ್ಮ ಹತ್ರ ಕ್ಯಾಶ್ ಬೇರೆ ಕಮ್ಮಿ ಇತ್ತಾ, 2 ಚಿಕನ್ ರೈಸ್ ತೊಗೊಂಡು 2x4 ಮಾಡ್ಕೊಂಡು ತಿನ್ಕೊಂಬಂದ್ವಿ. ನನ್ನ ಮಕ್ಕಳು ಏರ್ಪೋರ್ಟ್ ಒಳಗಡೆ 100 ರೂಪಾಯಿ ಅದು ಇದು ಟ್ಯಾಕ್ಸಿ ಹಾಕಿದ್ರು, 560 ರೂಪಾಯಿ. ಇಲ್ಲಿ ಬಂದು ನೋಡ್ತೀವಿ ಮೆನುವಲ್ಲಿ 300 ರೂಪಾಯಿ ಫ್ರೈಡ್ ರೈಸ್ ಐತಿ, ಇಂಡಿಯನ್ ರೂಪಿ 300 ರೂಪಾಯಿ. ಅನ್ಯಾಯವಾಗಿ ಅಲ್ತೀನಿ. ಯಾರಾದರೂ ಅಕಾಸ ಏರ್ಲೈನ್ ತೊಗೊಂಡಿದ್ರೆ ರಿಟರ್ನ್ ಫ್ಲೈಟು, ಅಲ್ಲಿ ಏರ್ಪೋರ್ಟಲ್ಲಿ ಏನು ತಿನ್ನೋಕೆ ಹೋಗ್ಬಿಡಿ, ಬನ್ನಿ ಇಲ್ಲೇ ಆರಾಮಾಗಿ ಜ್ಯೂಸ್ ಸ್ಯಾಂಡ್ವಿಚ್ ಎಲ್ಲ ಇದೆ, ಮಜಾ ಮಾಡಿ.